बीजापुर में पहली बार बिगॉस ऑनलाइन मल्टी डिलीवरी ऐप। अब सब कुछ 30 मिनट में आपके घर तक। फूड, मीट एंड फिश, ग्रोसरी, मेडिसिन्स, वेजिटेबल्स, फ्रूट्स एंड जूस, डेयरी प्रोडक्ट्स, टी एंड कॉफी, डॉक्यूमेंट्स, पार्सल्स, स्वीट मार्ट। जल्दी ही इसकी सर्विस चालू होगी आपके डोर तक। चाहे तो आप प्ले स्टोर से इस ऐप को डाउनलोड भी कर सकते हैं। ನರೇಂದ್ರ ಮೋದಿ ಅವರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸ್ರಿ, ರೈತರು, ಬಡವರು, ಸಾಮಾನ್ಯ ಜನ ಸಾಯ್ತಾ ಇದ್ದಾರೆ, ಅವ್ರ ರಕ್ತ ಕುಡಿಬೇಡ್ರಿ ಅಂತ ಹೇಳಿದೆ. ಆದ್ರೆ ನರೇಂದ್ರ ಮೋದಿ ಅವರು ಇಲ್ಲ, ಹಿಂದಿನ ಸರ್ಕಾರ ಸಾಲ ಮಾಡಿತ್ತು, ಅದಕ್ಕೋಸ್ಕರವಾಗಿ ಇಳಿಸಕ್ಕಾಗಲ್ಲ, ರಸ್ತೆ ಅಭಿವೃದ್ಧಿ ಮಾಡಬೇಕು. ಅದ್ರ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ರಸ್ತೆ ಅಭಿವೃದ್ಧಿ ಮಾಡಲಿಲ್ವೋ? NREGS ಕಾರ್ಯಕ್ರಮ ಕೊಡ್ಲಿಲ್ವೋ? ರೈಟ್ ಟು ಎಜುಕೇಶನ್ ತರಲಿಲ್ವೋ? ಅವ್ರ ಕಾಲದಲ್ಲಿ ಡೀಸೆಲ್ ಮೇಲೆ ₹3.45 ತೆರಿಗೆ ಇತ್ತು. ಇವ್ರು ಬಂದ ಮೇಲೆ ಡೀಸೆಲ್ ಮೇಲೆ ₹31.84. ₹31.84, 10 ಪಟ್ಟು ಜಾಸ್ತಿ ಆಯಿತು ತೆರಿಗೆ. ಪೆಟ್ರೋಲ್ ಮೇಲೆ ₹9.20 ಇತ್ತು ಟ್ಯಾಕ್ಸ್, ಈಗ ₹32.98. ನಾನು ಬೆಲೆ ಏರಿಕೆ ಮೇಲೆ ಅಸೆಂಬ್ಲಿನಲ್ಲಿ ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಿ ಮಾತಾಡಿದೆ. ಬಸವರಾಜ ಬೊಮ್ಮಾಯಿ ಹೇಳಿದೆ, ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ ಹೋಗಿದ್ದಾರೆ, ನೀವು ಬಂದಿದ್ದೀರಿ ಮುಖ್ಯಮಂತ್ರಿಯಾಗಿ, ನೀವು ಕಡಿಮೆ ಮಾಡ್ರಿ, ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡ್ರಿ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಕಡಿಮೆ ಮಾಡಿದ್ದಾರೆ, ನಿಮ್ಗೆ ಯಾಕ್ರಿ ಮಾಡಕ್ಕಾಗೋದಿಲ್ಲ, ಯಾಕ್ರಿ ಮಾಡಕ್ಕಾಗಲ್ಲ ಅಂತ ಹೇಳಿದೆ. ಇನ್ನ 5 ನಿಮಿಷ ಇದೆ, ಡೋಂಟ್ ವರಿ. ಇನ್ನು 5 ನಿಮಿಷ ಇದೆ. ಇವತ್ತು ಬೆಲೆ ಏರಿಕೆಯಿಂದ ಜನ ತತ್ತರಿಸಿದ್ದಾರೆ. ಪ್ರತಿ ಒಬ್ಬ ಇವತ್ತು ಕಣ್ಣೀರಲ್ಲಿ ಕೈ ತೊಳಿಬೇಕಾದಂತ ಪರಿಸ್ಥಿತಿ ಇದೆ. ಇನ್ನು ಈ JDS-ನವರು ಇದಾರಲ್ಲ, ನಮಗೆ ಈ JDS-ನವರು ಇದಾರಲ್ಲ, ಇವರಿಗೆ ಬಿಜೆಪಿ ಸೋಲೋದು ಇಷ್ಟ ಇಲ್ಲ, ಕಾಂಗ್ರೆಸ್ ಸೋಲ್ಬೇಕು. ಅದಕ್ಕೋಸ್ಕರವಾಗಿ ಆನಗಲ್ನಲ್ಲಿ ಮತ್ತೆ ಸಿಂದಗಿನಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನು ಹಾಕಿದ್ದಾರೆ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ನೀವು ಒಂದು ವೇಳೆ JDS ವೋಟ್ ಹಾಕಿದ್ರೆ ಅದು ಬಿಜೆಪಿಗೆ ಸಹಾಯ ಆಗ್ತದೆ, ಬಿಜೆಪಿಗೆ ವೋಟ್ ಹಾಕ್ದಾಗ ಆಗ್ತದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅವರು ಬಿಜೆಪಿಯವರ ಕೈಗೊಂಬೆ ಆಗ್ಬಿಟ್ಟಿದ್ದಾರೆ JDS-ನವರು. ಒಳ ಒಪ್ಪಂದ. ಅದಕ್ಕೆ ನಾನು ಆನಗಲ್ನಲ್ಲಿ ಹೇಳಿದೆ, ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳ್ಬೇಡ ಜನರಿಗೆ. ನೀವೇನಾದ್ರು ಮಾಡಿದ್ರೆ, ಸತ್ಯ ಇದ್ರೆ ಬರ್ರಿ, ಒಂದೇ ವೇದಿಕೆ ಮೇಲೆ ಬರ್ರಿ, ಜನರ ಮುಂದೆ ನೀವು ಹೇಳಿ, ನಾನು ಹೇಳ್ತೀನಿ. ಅದಕ್ಕೆ ದಮ್ ಬೇಕು, ಹೇಳ್ಬೇಕಾದ್ರೆ ದಮ್ ಬೇಕಲ್ಲ ಹೇಳ್ಬೇಕಾದ್ರೆ. ಇವತ್ತಿನವರೆಗೆ ನನ್ನ ಸವಾಲನ್ನ ಸ್ವೀಕಾರ ಮಾಡಲಿಕ್ಕೆ ಬಸವರಾಜ ಬೊಮ್ಮಾಯಿ ತಯಾರಿಲ್ಲ. ಅದರ ಅರ್ಥ ಸುಳ್ಳು ಹೇಳೋದು ಸತ್ಯ. ಈ ಬಿಜೆಪಿ ಅವರು ಇದಾರಲ್ಲ, ಸುಳ್ಳಿನ ಫ್ಯಾಕ್ಟ್ರಿನೇ ಇಟ್ಕೊಂಡ್ಬಿಟ್ಟವ್ರೆ. ಸುಳ್ಳಿನ ಫ್ಯಾಕ್ಟ್ರಿ, ಬರೀ ಸುಳ್ಳೇ ಹೇಳೋದು. ನಾನು ಕೇಳ್ತೀನಿ, ನಾನು ಮುಖ್ಯಮಂತ್ರಿ ಆಗಿರುವಾಗ
ಇಲ್ಲೆಲ್ಲ MLA-ಗಳಿದ್ದಾರೆ, ಸ್ವಲ್ಪ ಹಿಂದಕ್ಕೆ ಬರ್ರಿ. MLA-ಗಳಿದ್ದಾರೆ. ಯಶವಂತ್ ಗೌಡ ಇದ್ದಾನೆ, MB ಪಾಟೀಲ್ ಇದ್ದಾನೆ, ಶಿವಾನಂದ ಇದ್ದಾನೆ, ಈಶ್ವರ್ ಖಂಡ್ರೆ ಇದ್ದಾನೆ, ಅಲ್ಲಿ ರಹೀಂ ಇದ್ದಾನೆ, ಇಲ್ಲಿ ಖಾದರ್ ಇದ್ದಾನೆ, ಅಲ್ಲಿ ಅಜಯ್ ಇದ್ದಾನೆ, ರಾಘು ಇದ್ದಾನೆ. ನೀನು MLA ಆಗಿದ್ದೆ. ಕೇಳಿ, ಇವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವ್ರ ಸರ್ಕಾರ ಬಂದ ಮೇಲೆ 3.5 ವರ್ಷದಲ್ಲಿ ನಮ್ಮ ಸರ್ಕಾರ ಹೋದ ಮೇಲೆ ಒಂದೇ ಒಂದು ಸೂರಿಲ್ದೇತಂತ ಜನರಿಗೆ ಮನೆ ಮಂಜೂರು ಮಾಡ್ಸಕ್ ಆಯ್ತೇನ್ರಿ? ಒಂದು ಮನೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ವರ್ಷ 3 ಲಕ್ಷ ಮನೆಗಳನ್ನು ಮಂಜೂರು ಮಾಡ್ತಾ ಇದ್ದೆ. 5 ವರ್ಷಗಳಲ್ಲಿ 15 ಲಕ್ಷ ಮನೆಗಳನ್ನು ಮಂಜೂರು ಮಾಡಿದ್ದೆ. ಇವರು ನಾವು ಮಂಜೂರು ಮಾಡಿದ್ವಲ್ಲ ಮನೆಗಳು, ಅರ್ಧಂಬರ್ಧ ಕಟ್ಟಿದ್ವಲ್ಲ, ಆ ಮನೆಗಳಿಗೆ ದುಡ್ಡು ಕೂಡ ಕೊಡಕ್ಕಾಗ್ಲಿಲ್ಲ. 5 ಲಕ್ಷ ಮನೆಗಳನ್ನು ವಿಡ್ರಾ ಮಾಡಿದ್ದಾರೆ, ಲಾಕ್ ಮಾಡಿಬಿಟ್ಟಿದಾರಂತೆ. ನಾನು ಹೇಳಿದೆ, ಬಸವರಾಜ ಬೊಮ್ಮಾಯಿ, ನೀವು ಮನೆ ಇಲ್ಲದವರಿಗೆ, ಸೂರು ಇಲ್ಲದವರಿಗೆ ದುಡ್ಡು ಕೊಡ್ಲಿಕ್ಕೆ ಆಗದೇನೆ ಲಾಕ್ ಮಾಡಿದ್ರೆ ನಿಮಗೆ ಲಾಕ್ ಮಾಡಿಬಿಡ್ತಾರೆ, ಹುಷಾರಾಗಿರಿ ಅಂತ ಹೇಳಿದೆ ನಾನು. ನಿಮಗೆ ಲಾಕ್ ಮಾಡಿಬಿಡ್ತಾರೆ. 30ನೇ ತಾರೀಕು ಅವಕಾಶ ಬಂದಿದೆ ನಿಮಗೆ. 30ನೇ ತಾರೀಕು ಅವಕಾಶ ಬಂದಿದೆ. ದಯಮಾಡಿ ಈ ಸರ್ಕಾರವನ್ನು ತೊಲಗಿಸಬೇಕು. ಬಡವರಿಗೆ ಯಾರು ಕೂಡ ಹಸಿದು ಮಲಗಬಾರದು, 2 ಹೊತ್ತು ಊಟ ಮಾಡಲೇಬೇಕು ಅಂತೇಳಿ 7 ಕೆಜಿ ಅಕ್ಕಿಯನ್ನು, ತಲಾ 7 ಕೆಜಿ ಅಕ್ಕಿ ಪ್ರತಿ ತಿಂಗಳು 4 ಕೋಟಿ ಜನರಿಗೆ, ಕರ್ನಾಟಕದಲ್ಲಿ 4 ಕೋಟಿ ಜನರಿಗೆ ಕರ್ನಾಟಕವನ್ನು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ. ಬಿಜೆಪಿಯವರು ಅಧಿಕಾರಕ್ಕೆ ಬಂದರು, 2.25 ವರ್ಷ ಆಯ್ತು. ಯಡಿಯೂರಪ್ಪನವರು 2 ವರ್ಷ ಇದ್ರು. ಈಗ ಬಸವರಾಜ ಬೊಮ್ಮಾಯಿ 3 ತಿಂಗಳಿಂದ ಮುಖ್ಯಮಂತ್ರಿ ಆಗಿದ್ದಾರೆ. 7 ಕೆಜಿ ಅಕ್ಕಿಯಿಂದ 5 ಕೆಜಿ ಇಳಿಸಿದ್ರು. ನಾನು ಅಸೆಂಬ್ಲಿನಲ್ಲಿ ಹೇಳಿದೆ, ಮಿಸ್ಟರ್ ಯಡಿಯೂರಪ್ಪ, ಬಡವರು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಬೇಡ. 7 ಕೆಜಿ ಅಕ್ಕಿಯನ್ನು 5 ಕೆಜಿ ಇಳಿಸಬೇಡ. 7 ಕೆಜಿ ಕೊಡ್ರಿ ಅಂತ ಹೇಳಿದೆ. ಯಡಿಯೂರಪ್ಪನವರು ಹೇಳಿದ್ರು, ದುಡ್ಡಿಲ್ಲ. ನಾನು ಹೇಳಿದೆ, ಮಿಸ್ಟರ್ ಯಡಿಯೂರಪ್ಪ, ನಮ್ಮ ಸರ್ಕಾರದಲ್ಲಿ ದುಡ್ಡಿತ್ತು, ನೀವು ಬಂದ ಮೇಲೆ ದರಿದ್ರ ಬಂದಿದೆ ಸರ್ಕಾರಕ್ಕೆ. ನಿಮ್ ಕೈಲಿ ದುಡ್ಡು ತರಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಕುರ್ಚಿ ಬಿಟ್ಟು ಇಳಿದು ಹೋಗ್ರಿ, ನಾವು ಬಂದು ಅಕ್ಕಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದೆ. ಈಗಾಗಲೇ ಶಿವಾನಂದ ಹೇಳಿದ್ದಾರೆ, ಬಡವರಿಗೆ ಯಾರು ಕೂಡ ಹಸಿದು ಮಲಗಬಾರದು, 2 ಹೊತ್ತು ಊಟ ಮಾಡಲೇಬೇಕು ಅಂತೇಳಿ 7 ಕೆಜಿ ಅಕ್ಕಿಯನ್ನು, ತಲಾ 7 ಕೆಜಿ ಅಕ್ಕಿ ಪ್ರತಿ ತಿಂಗಳು 4 ಕೋಟಿ ಜನರಿಗೆ, ಕರ್ನಾಟಕದಲ್ಲಿ 4 ಕೋಟಿ ಜನರಿಗೆ ಕರ್ನಾಟಕವನ್ನು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ. ಬಿಜೆಪಿಯವರು ಅಧಿಕಾರಕ್ಕೆ ಬಂದರು, 2.25 ವರ್ಷ ಆಯ್ತು. ಯಡಿಯೂರಪ್ಪನವರು 2 ವರ್ಷ ಇದ್ರು. ಈಗ ಬಸವರಾಜ ಬೊಮ್ಮಾಯಿ 3 ತಿಂಗಳಿಂದ ಮುಖ್ಯಮಂತ್ರಿ ಆಗಿದ್ದಾರೆ. 7 ಕೆಜಿ ಅಕ್ಕಿಯಿಂದ 5 ಕೆಜಿ ಇಳಿಸಿದ್ರು. ನಾನು ಅಸೆಂಬ್ಲಿನಲ್ಲಿ ಹೇಳಿದೆ, ಮಿಸ್ಟರ್ ಯಡಿಯೂರಪ್ಪ, ಬಡವರು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಬೇಡ. 7 ಕೆಜಿ ಅಕ್ಕಿಯನ್ನು 5 ಕೆಜಿ ಇಳಿಸಬೇಡ. 7 ಕೆಜಿ ಕೊಡ್ರಿ
ಅಂತ ಹೇಳಿದೆ. ಯಡಿಯೂರಪ್ಪನವರು ಹೇಳಿದ್ರು ದುಡ್ಡಿಲ್ಲ. ನಾನು ಹೇಳಿದೆ, ಮಿಸ್ಟರ್ ಯಡಿಯೂರಪ್ಪ, ನಮ್ಮ ಸರ್ಕಾರದಲ್ಲಿ ದುಡ್ಡಿತ್ತು, ನೀವು ಬಂದ ಮೇಲೆ ದರಿದ್ರ ಬಂದಿದೆ ಸರ್ಕಾರಕ್ಕೆ. ನಿಮ್ ಕೈಲಿ ದುಡ್ಡು ತರಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಕುರ್ಚಿ ಬಿಟ್ಟು ಇಳಿದು ಹೋಗ್ರಿ, ನಾವು ಬಂದು ಅಕ್ಕಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದೆ. ಈಗಾಗಲೇ ಶಿವಾನಂದ ಹೇಳಿದ್ದಾರೆ. कैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास।